ಮಾಮೂಲಿ ಸ್ವಲ್ಪ ಜಾಸ್ತಿನೇ ಸೋರು ಮಸಾಲೆ ಇರಲಿ, ಮಸಾಲೆನೇ ಜಾಸ್ತಿ ಇದಾಗ್ತದ. ಇದಾದ್ಮೇಲೆ ಇನ್ನೊಂದ್ಸರಿ ಹಾಕ್ಬೇಕದು. ಒಂದೊಂದು ಪೀಸ್ಗೆ ಹಾಕು ಸಾಕು, ಎರಡು ಕಡೆನು, ಆ ಕಡೆ ಈ ಕಡೆ ಎರಡು ಕಡೆನು. ನೋಡಿ, ಆ ಕಡೆ ಮದಿದ ಪೀಸ್ಗೆ ಮಸಾಲೆನೇ ಬೀಳಿಲ್ಲ ಅದು. ತಲೆ ಪೀಸ್ಗಳನ್ನ ಆಚೆಗೆ ತಿರ್ಬಿಡೋ, ಕೈಗೆ ಚುಚ್ಬಿಟ್ಟೋದು. ಆಮೇಲೆ ಬೇಕಾದ್ರೆ ಲಾಸ್ಟಲ್ಲಿ ಇದು ಮಾಡ್ಕೊಳ್ಬೇಕು. ಅದಕ್ಕೊಂಚೂರು ಮಸಾಲೆ ಎತ್ತಿ ಒಳಗಡೆಗೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಇದು ಮಾಡ್ಕೊಬೇಕು. ಎಷ್ಟೊತ್ತು ಬೇಕಿದು ಮಿನಿಮಮ್? 2 ಅವರ್ ಏನಕ್ಕಪ್ಪ, 2 ಅವರ್ ತನಕ ಉಣಿಸ್ತಾ ಕೂತೈತಿ. 1 ಅವರ್ ಆದ್ರೆ ಸಾಕ್ಬಿಡು. ನೀಟಾಗಿ ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕು, ಗಾಳಿ ಇದಾಗದಂಗೆ. ಮಸಾಲೆ ಎಲ್ಲ ನೋಡಿದ್ಯಾ, ಖಾರ ಮತ್ತೆ ಉಪ್ಪೆಲ್ಲ? ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ವಿಚಾರನ ತಿಳಿಸ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ತಾರೀಕು ಬಂದು 25/1/2026. ನಾವು ನಾಳೆಯಿಂದ ನಮ್ದು ಮನೆ ದೇವರ ಹಬ್ಬ ಅಂದ್ರೆ ಮುಡುಕ್ತೊರೆ ಜಾತ್ರೆ, ಅಂದ್ರೆ ಮೈಸೂರು ಡಿಸ್ಟ್ರಿಕ್ಟ್ ಎನ್ಸಿಪುರ ತಾಲೂಕು ಮುಡುಕ್ತೊರೆ ಜಾತ್ರೆ ಇರೋದ್ರಿಂದ, ಅದು ನಮ್ದು ಮುಡುಕ್ತೊರೆ ಮನೆ ದೇವರಾಗಿರೋದ್ರಿಂದ ಶ್ರೀ ಬ್ರಹ್ಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ತೆಪ್ಪ ಮತ್ತೆ ತೇರು ಮತ್ತೆ ಇದೆಲ್ಲ ಒಂದು ಪೂಜಾ ಪುರಸ್ಕಾರಗಳೆಲ್ಲ ಇರೋದ್ರಿಂದ ನಾವು ಇವತ್ತು ಒಂದಿನ ನಾನ್ ವೆಜ್ ಮಾಡ್ಕೊಬೋದು. ನಾಳೆಯಿಂದ 1 ತಿಂಗಳು ಯಾವುದೇ ರೀತಿ ನಾನ್ ವೆಜ್ನ ಮನೇಲಿ ಮಾಡೋಂಗಿಲ್ಲ, ಮತ್ತೆ ಹೊರಗಡೆ ತಿನ್ನೋಂಗಿಲ್ಲ, ಮತ್ತೆ ಹೊರಗಡೆಯಿಂದ ಮನೆಗೆ ತರೋಂಗಿಲ್ಲ. ಪೂರ್ತಿ ವೆಜ್ಜಲ್ಲೇ ಇರಬೇಕು ಸ್ನೇಹಿತರೆ. ಇದು 1 ತಿಂಗಳು, ಇದು ಮನೆ ದೇವರ ಹಬ್ಬ ಅಂತೇಳಿ. ಅದಕ್ಕೋಸ್ಕರ ಇವತ್ತು ನಾವೇನು ಮಾಡ್ತಾ ಇದೀವಿ ಅಂತಂದ್ರೆ, ಇವತ್ತು ಲಾಸ್ಟ್ ಅಂತೇಳಿ ಆ್ಯಕ್ಚುಲಿ ಇವತ್ತು ಮಾಡ್ತಾ ಇದೀವಿ. ಆ್ಯಕ್ಚುಲಿ ಇವತ್ತು ಕೂಡ ಮಾಡಲ್ಲ ಕೆಲವರು, ಆದರೆ ನಾನು ಇವತ್ತು ಲಾಸ್ಟ್ ಇರಲಿ ಅಂತೇಳಿ ಇದು ಮಾಡಿದ್ದೀನಿ. ಯಾಕಂದ್ರೆ ಇನ್ನು 1 ಮಂತು ಯಾವುದೇ ಥರ ಹೊರಗಡೆ ಏನು ತಿನ್ನಂಗಿಲ್ಲ. ಒಂದು ಬೇಯಿಸಿರೋ ಮೊಟ್ಟೆ ಆಗಿರ್ಬೋದು, ಆಮ್ಲೆಟ್ ಆಗಿರ್ಬೋದು, ಎಗ್ ಬುರ್ಜಿ ಆಗಿರ್ಬೋದು, ಯಾವುದೇ ಥರ ಏನು ತಿನ್ನಂಗಿಲ್ಲ. ಮತ್ತು ಹೊರಗಡೆಯಿಂದ ಮನೆಗೆ ತರೋಂಗಿಲ್ಲ, ಮತ್ತು ಯಾವುದೇ ಫಂಕ್ಷನ್ಗಳಿಗೆ ಹೋಗಂಗಿಲ್ಲ. ಯಾವುದೇ ಫಂಕ್ಷನ್ಗಳಿಗೆ ಹೋದ್ರೂ ಕೂಡ ಫಂಕ್ಷನಲ್ಲಿ ತಿನ್ನಂಗಿಲ್ಲ. ಇದೊಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ ಇವತ್ತಿಂದ 1 ತಿಂಗಳು. ಆಮೇಲೆ ನಾನು ಕೂಡ ಇದು 1 ಮಂತ್ ಫುಲ್ಲು ಡಯಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಾಕೆಲ್ಲ ಮಾಡಿಕೊಂಡು ಸ್ವಲ್ಪ ಡಯಟ್ ಎಲ್ಲ ಮಾಡಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ವೆಜ್ಜೇ ಇರಬೇಕು, ಯಾವುದೇ ಥರ ನಾನ್ ವೆಜ್ ತಿನ್ನಂಗಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಅಂತಂದರೆ ಸ್ನೇಹಿತರೆ, ನಿಮ್ಮೆಲ್ರಿಗೂ ಒಂದು ವಿಚಾರ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇದ್ದಿದ್ದು ಸಬ್ಸ್ಕ್ರೈಬ್ ಎಲ್ಲ ಮಾಡಿದರೆ ನೀವೇನು ಮಾಡಿ ಅಂದರೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನನ್ನ ಸ್ನೇಹಿತರುಗಳು ಎಲ್ರಿಗೂ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಸ್ವಲ್ಪ ನಂದು ಒಂದು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಆದಷ್ಟು ಇನ್ನೂ ಸ್ವಲ್ಪ ಹೆಚ್ಚು ವಿಡಿಯೋಗಳನ್ನ ನೋಡಿದ್ರೆ ನೀವು ನನಗೆ ಟೈಮ್ ಕೌಂಟ್ ಆಗಿ ನಂದು ಸ್ವಲ್ಪ ಮಾನಿಟೈಸೇಷನ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಒಂದು ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸ್ನೇಹಿತರೆ, ನಾನು ನಿಮಗೆ ಒಂದು ರಿಕ್ವೆಸ್ಟಲ್ಲಿ ಏನು ಹೇಳೋದಾದರೆ, ಸ್ವಲ್ಪ ಏನಪ್ಪ ಅಂದ್ರೆ ಆದಷ್ಟು ನೀವು ಒಂದು 2 to 3 ಮಂತ್ಸು ಸ್ವಲ್ಪ ಏನಂತಂದರೆ ಈ ಒಂದು ನಾನ್ ವೆಜ್ಜನ್ನು ಸ್ಟಾಪ್ ಮಾಡಿ ನಾವು ಸ್ವಲ್ಪ ವಾಕೆಲ್ಲ ಮಾಡಿಕೊಂಡ್ರೆ
ನಮ್ಮ ಹೆಲ್ತ್ ಒಂದು ಇದಾಗುತ್ತೆ. ಮತ್ತು ವೆಯ್ಟ್ ಲಾಸ್ ಎಲ್ಲ ಮಾಡಬೇಕು ಅನ್ನೋರು ಯಾವುದೇ ರೀತಿ ನೀವು ಒಂದು ಮೆಡಿಸಿನ್ ಎಲ್ಲ ತಗೊಳ್ಳೋದು ಮತ್ತು ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಪೌಡರ್ ತಗೊಳ್ಳೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಏನಪ್ಪ ಅಂದರೆ ನಾವು ತಿನ್ನೋ ಊಟನ ತಿನ್ಕೊಂಡು ಸ್ವಲ್ಪ ಡೈಲಿ ಎಕ್ಸಸೈಸ್ ಮಾಡಿಕೊಂಡು ನೀವು ವಾಕ್ ಮಾಡ್ಕೊಂಡಿದ್ರೆ ಸಾಕು. ಬೆಳಿಗ್ಗೆ ಸಾಯಂಕಾಲ ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಇಷ್ಟರಲ್ಲಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ. ಓಕೆ ಬಾಯ್.